ಬೋಲೋ ಭಾರತ್ ಮಾತಾ ಕಿ. ಮಲಗಿದ್ದೀರೋ ಎದ್ದಿದ್ದೀರೋ ಅಂತ ನೋಡ್ಕೊತಾ ಇದ್ದೀರಿ. 5 ಗ್ಯಾರಂಟಿಗಳಿಗೆ ಬಂಧುಗಳೇ, ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಮಾಜಿ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಯ್ಲಿ ಸಾಹೇಬ್ರೆ, ಜಿಲ್ಲಾ ಸಚಿವರಾದಂಥ KH ಮುನಿಯಪ್ಪ ಸಾಹೇಬ್ರೆ, ನಮ್ಮ ಸಹೋದರಿಗಳಂತ ಜಮೀರ್ ಅಹಮದ್ ಖಾನ್ ಅವರೇ, ಬೋಸರಾಜ್ ಅವರೇ, ಆನೇಕಲ್ ಶಿವಣ್ಣ ಅವರೇ, ಮಾಜಿ ಮಂತ್ರಿಗಳಂತ ಸೋಮಶೇಖರ್ ಅವರೇ, ಶರತ್ ಬಚ್ಚೇಗೌಡ್ರೆ, ರವಿ ಅವರೇ, ಮುಖ್ಯವಾಗಿ ಈ ಕ್ಷೇತ್ರದ ನಿಮ್ಮ ಜನಪ್ರಿಯ ಶಾಸಕರಾದಂಥ ಮಿತ್ರ ಶ್ರೀನಿವಾಸ್ ಅವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಂತ CR ಗೌಡ್ರೆ, ಎಲ್ಲ ಮುಖಂಡಗಳೇ, ಶಿವಶಂಕರ್ ಅಧಿಕಾರಿಗಳಂತ ಶಿವಶಂಕರ್ ಅವರು, ಅನುರಾಧರವರು, ಇನ್ನು ಎಲ್ಲ ಪ್ರಮುಖವಾದಂಥ ಅಧಿಕಾರಿಗಳು ಕೂಡ ಎಲ್ಲ ಇದ್ದಾರೆ. ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ನಾನು ಇಲ್ಲಿ ಒಳಗಡೆ ಬಂದಾಗ ಜನ ನೋಡಿದೆ, ಒಳಗಡೆ ಬರಕ್ಕಿಂತ ಮುಂಚಿತವಾಗೂ ಜನ ನೋಡಿದೆ. ಇಲ್ಲಿ ಒಳಗಡೆ ಎಷ್ಟು ಜನ ಹಿಡಿದಿತ್ತೋ, ಶ್ರೀನಿವಾಸ್ ಅವರು ಇನ್ನು 3ರಷ್ಟು ಶಾಮಿಯಾನ ಹಾಕ್ಸಿದ್ರು ಕೂಡ ಇದು ಹಿಡಿಯೋಷ್ಟು ಜನ ಹೊರಗಡೆ ಬಿಸಿಲಿನಲ್ಲಿ ನಿಂತಿದ್ರು. ಇದು ನೋಡಿ ನನಗೆ ಬಹಳ ಸಂತೋಷ ಆಯಿತು. ನನಗೂ ನೆಲಮಂಗಲಕ್ಕೂ 40 ವರ್ಷದ ರಾಜಕೀಯದ ಸಂಬಂಧ. ಜಿಲ್ಲಾ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ವಿವಿಧ ರೀತಿಯ ಸಂಬಂಧ. ಬಹುಶಃ 40 ವರ್ಷದ ಇತಿಹಾಸದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮವನ್ನು ನಾನು ನೋಡಿರಲಿಲ್ಲ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅಷ್ಟು ಅಭಿಮಾನಪೂರ್ವವಾಗಿ ಕಾರ್ಯಕರ್ತರು. ಇವತ್ತು ನಾನು ನಿಮಗೆ ಶಿಳ್ಳಿ ಹೊಡೆಸ್ಕೋಬೇಕು ಅಂತ ನಾನು ಇಲ್ಲಿಗೆ ಬರಲಿಲ್ಲ, ನಿಮ್ಮ ಕೈ ಚಪ್ಪಾಳೆ ಮಾಡಿಸ್ಕೋಬೇಕು ಅಂತನೂ ಬರಲಿಲ್ಲ, ಸನ್ಮಾನ ಮಾಡಿಸ್ಕೊಳ್ಳೋಕ್ಕೂ ಬರಲಿಲ್ಲ. ಈ ನೆಲಮಂಗಲ ಕ್ಷೇತ್ರದ ಮತದಾರರು ಒಬ್ಬ ಯುವಕನಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ 30,000ಕ್ಕೂ ಹೆಚ್ಚು ಅಂತರದಿಂದ ಕೊಟ್ಟು ಆಶೀರ್ವಾದ ಮಾಡಿದ್ರಲ್ಲ, ಅದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ, ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಾಗೆ ನೀವೆಲ್ಲ ಕಾಂಗ್ರೆಸ್ ಸರ್ಕಾರ ಒಂದು ಬುನಾದಿಯಲ್ಲಿ ನಮ್ಮದೇ ಆದಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತು ನಾವು 5 ಗ್ಯಾರಂಟಿಗಳ ಮಾತ್ರ ಇವತ್ತು ನಾವು ಮಾತಾಡ್ತಾ ಇಲ್ಲ. ನಾನು ಇಲ್ಲಿಗೆ ಬರ್ಬೇಕಾದ್ರೆ ನಮ್ಮ ಆಲಿಯವರು ಮಾತಾಡ್ತಿದ್ರು, ನನ್ನ PA ಅವರು, ಹೊಸ PA ಜಾಫರ್ ಶರೀಫ್ PA ಆಗಿದ್ದವ್ರು ಕರ್ಕೊಂಡಿದ್ದೀನಿ. ಅವ್ರು ಹೇಳ್ತಾ ಇದ್ರು ಪೆನ್ಷನ್ ಬಗ್ಗೆ, ಇಂದಿರಾ ಗಾಂಧಿ ಅವರ ಕಾಲದ ಪೆನ್ಷನ್. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಪೆನ್ಷನ್ ಪ್ರಾರಂಭ ಆಯಿತು. ಬಡವನಿಗೆ ಮನೆ ಕೊಡುವಂಥದ್ದು ಏನು, ಈಗ ನಮ್ಮ ಜಮೀರ್ ಅಹಮದ್ ಅವರು ಮಾತಾಡಿದ್ರು, ಆ ಜಮೀರ್ ಅವ್ರ ಕಾರಣ ಮಾತಾಡಿದಂಥ ಮನೆಗಳ ವಿಚಾರ ಮಾತಾಡಿದ್ರು. ಮನೆಗಳ ಕೊಡುವಂಥ ವಿಚಾರ, ಸೈಟ್ ಕೊಡುವಂಥ ವಿಚಾರ, ಜಮೀನು ಕೊಡುವಂಥ ವಿಚಾರ. ದೇವರಾಜರ ಕಾಲದಲ್ಲಿ, ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಅನ್ನಭಾಗ್ಯ, ಅಕ್ಷರ ದಾಸೋಹ, ಈ ನಮ್ಮ ಶ್ರೀಶಕ್ತಿ, ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಅವಧಿಯಲ್ಲಿ ಪ್ರಾರಂಭ ಮಾಡಿತು. ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ, ಕಾಂಗ್ರೆಸ್ ಕೊಟ್ಟಂತ ಒಂದು ಕಾರ್ಯಕ್ರಮವನ್ನ ಈ ರಾಜ್ಯದ ಇತಿಹಾಸದಲ್ಲಿ, ಈ ದೇಶದ ಇತಿಹಾಸದಲ್ಲಿ ಬಡವರಿಗೆ ಜಮೀನು ಕೊಡೋದ್ರಿಂದ ಹಿಡಿದು ಯಾವುದೇ ಆದಂತ ಬದುಕಿನಲ್ಲಿ ಬದಲಾವಣೆ ಅಂತ ಮಾಡುವಂತ ಕಾರ್ಯಕ್ರಮ ಇವತ್ತು ಕೂಡ ಯಾರು ತೆಗೆದುಹಾಕ್ಲಿಕ್ಕೆ ಆಗಲಿಲ್ಲ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಹಂಗೆ ಈ ಸರ್ಕಾರ ಒಂದು ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿದೆ.
ನನ್ನ ಮಿತ್ರ ಶ್ರೀನಿವಾಸರವರು ಬಂದು ಒಳ್ಳೆ ಜಿಗಣಿ ಹಿಡ್ದಂಗೆ ಹಿಡಿತಾ ಇದ್ದಾನೆ ನಮಗೆಲ್ಲ. ನಾವೆಲ್ಲ ಏನೋ ಅಷ್ಟೋ ಇಷ್ಟೋ ಬೇರೆ ಶಾಸಕರುಗಳಿಗೆ ಕೊಟ್ರೆ ಅಣ್ಣ ಹೊಸದಾಗೆ 30,000 ಜನ ಓಟ್ ಕೊಟ್ಬಿಟ್ಟವ್ರೆ, ಇನ್ನ ಒಂದು 20,000 ಜನ ಪಾರ್ಲಿಮೆಂಟ್ ಓಟ್ ಕೊಡ್ತಾರೆ. ದುಡ್ಡು ಕೊಡ್ಲೇಬೇಕು ಅಂತೇಳಿ ನಿಮ್ಮ ಕೆರೆಗಳಿಗೆ ನೀರು ತುಂಬಿಸೋಂಥದ್ದು, ನಿಮ್ಮ ರಸ್ತೆಗಳಿಗೆ ಅಭಿವೃದ್ಧಿ ಆಗುವಂಥದ್ದು, ನಿಮ್ಗೆ ವಿದ್ಯುತ್ ಶಕ್ತಿ ಸಮಸ್ಯೆ ಬಗೆಹರಿಸುವಂಥದ್ದು, ಮನೆಗಳನ್ನು ಕೊಟ್ಟು ಮುಂದಕ್ಕೆ ಸೈಟ್ಗಳನ್ನು ಕೊಟ್ಟು ನೆಲಮಂಗಲ ಮುಂದಕ್ಕೆ ಬರೀ ನೆಲಮಂಗಲ ಆಗಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿಯ ಮಂಗಲ ಆಗಿ ಉಳ್ಕೊಳ್ತದೆ ಅಂತ ಹೇಳಲಿಕ್ಕೆ ನನಗೆ ಈ ಸಂದರ್ಭದಲ್ಲಿ ಬಹಳ ಸಂತೋಷ ಆಗ್ತದೆ. ಅವನೇನು ಯಾರ ಹತ್ರ ಕೂಡ ನಾನು ವಿಚಾರಿಸಿದೆ, ಯಾರ ಹತ್ರ ಕೈ ಹಾಕ್ತಾ ಇದ್ದಾನ, ಲಂಚ ಪಂಚ ಕೇಳ್ತಾ ಇದ್ದಾನ, ಯಾವ್ದಾದ್ರು ಅಧಿಕಾರಿಗಳ ಏನಾದ್ರು ಕೇಳ್ತಾ ಇದ್ದಾನ ಅಂತ. ಎಲ್ಲ ಅಧಿಕಾರಿಗಳು ಹೇಳಿದ್ರು ಬರೀ ಶುದ್ಧವಾಗಿ ಜನರ ಸೇವೆ, ಜನಾರ್ದನ ಸೇವೆ ಅಂತೇಳಿ ನಮ್ಮ ಯುವಕ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಶಿವಣ್ಣ, ರವಿ ಮತ್ತು ಸೋಮಶೇಖರ್ ಇಬ್ರು ಒಳ್ಳೆ ಒಂದು ಟಗರನ್ನ ತಂದು ನಿಮ್ಮ ಮುಂದೆ ಬಿಟ್ಟಿದ್ದಾರೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ದೇವರು ನಮ್ಗೆ ಕೊಡೋದು 2 ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಹಂಗೆ ಸೋಮಶೇಖರ್, ಶಿವಣ್ಣ, ರವಿ ಒಂದೊಳ್ಳೆ ಕಾರ್ಯಕರ್ತನ ಬಿಟ್ಟು ನಿಮ್ಮ ಸೇವೆಗೆ ಬಿಟ್ಟು ಹೋಗಿದ್ದಾರೆ. ಒಂದು ತಾವೆಲ್ಲ ಈ ಸಂದರ್ಭದಲ್ಲಿ ಇಟ್ಕೊಂಡಿರ್ಬೇಕು, ಇವತ್ತು ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ನಿಮ್ಗೆ ಕೊಡ್ತಾ ಇದೆ. ಮುಖ್ಯಮಂತ್ರಿಗಳು ನಾನು ಇಬ್ರು ಸೇರಿ ಪ್ಯಾಲೇಸ್ ಅಲ್ಲಿ ಇಬ್ರು ಪ್ರಿಯಾಂಕಾ ಗಾಂಧಿ ಅವರ ಸಮ್ಮುಖದಲ್ಲಿ, ಇಂದಿರಾ ಗಾಂಧಿ ಅವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಅವರ ಸಮ್ಮುಖದಲ್ಲಿ ಗ್ಯಾರಂಟಿ ಚೆಕ್ ನ ಸೈನ್ ಹಾಕಿದೋ. ನಿಮ್ಮ ಮನೆಗಳಿಗೆ 200 ಯೂನಿಟ್ ವಿದ್ಯುತ್ ಶಕ್ತಿ ಕೊಡ್ತೇವೆ, ಪ್ರತಿ ಕುಟುಂಬಕ್ಕೂ 2,000 ಕೊಡ್ತೇವೆ ಅಂತೇಳಿ ಗ್ಯಾರಂಟಿ ಸೈನ್ ಹಾಕಿದೋ. ಈಗ ತಾವು ಹೇಳಬೇಕು, ನಿಮ್ಗೆಲ್ಲ ಜಾರ್ಜ್ ಸಾಹೇಬ್ರು ಇಲ್ಲಿಲ್ಲ, 200 ಯೂನಿಟ್ ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದೀವಾ ಇಲ್ವಾ? ಇದನ್ನ ತಾವು ಈ ಸಂದರ್ಭದಲ್ಲಿ ಹೇಳಬೇಕು. ಏನ್ರಿ ನಿಮ್ಗೆಲ್ಲ ಫ್ರೀಯಾಗಿ ಕರೆಂಟ್ ಬರ್ತಾ ಇದೆಯಾ ಇಲ್ಲ? ಕೈ ಎತ್ತಿ ನೋಡೋಣ. ಎಲ್ಲ ನಿಮ್ಮ ಮನೆ ಹೆಂಗಸರುಗಳಿಗೆಲ್ಲ, ನಿಮ್ಗಲ್ಲ, ನಿಮ್ಮ ಮನೆ ಹೆಂಗಸರುಗಳಿಗೆಲ್ಲ 2,000 ಬರ್ತಾ ಇದೆಯಾ ಇಲ್ವಾ? ನೋಡಿ, ನಿಮ್ಮ ಅಕೌಂಟ್ಗೆ ಇಲ್ಲ ಅನ್ಬಿಟ್ಟು ನೀವು ಕೈ ಐತೆ ಇಲ್ಲ. ನಿಮ್ಮ ಹೆಂಗಸ ಅಕೌಂಟ್ ಬರ್ತಾ ಇದೆಯಾ ಇಲ್ಲ? ಬರ್ತಾ ಇದೆ. ನಿಮ್ಮ ಮನೆ ಹೆಣ್ಮಕ್ಳೆಲ್ಲ ಉಚಿತವಾಗಿ, ತಾಯಂದಿರು ಉಚಿತವಾಗಿ, ದಿನ 1 ಕೋಟಿ ಹೆಣ್ಮಕ್ಳು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದಾರೆ ಇಲ್ವಾ? ಮುನಿಯಪ್ಪನವರ ಅಧ್ಯಕ್ಷತೆಯಲ್ಲಿ 5 kg ಅಕ್ಕಿ, 5 kg ಇದು ದುಡ್ಡು ಅಕೌಂಟ್ಗೆ ಬರ್ತಾ ಇದೆಯಾ ಇಲ್ವಾ? ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ. ನಿಮ್ಮ ಆರ್ಥಿಕವಾಗಿ ನಿಮ್ಮ ಸಮಸ್ಯೆಗಳನ್ನ ಬದಲಾವಣೆ ಮಾಡಲಿಕ್ಕೆ ನಾವಿದ್ದೇವೆ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಬಡತನದ ವಿರುದ್ಧ ಯುದ್ಧ ಮಾಡ್ತಿದೆ ಹೊರತು ನಾವು ಬಡವರ ಮೇಲೆ ಯುದ್ಧ ಅಲ್ಲ, ಬಡತನದ ಮೇಲೆ ನಾವು ಯುದ್ಧವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀರಿ. ನಾನು ಎಲೆಕ್ಷನ್ ಟೈಮ್ಗೆ ಇಲ್ಲಿಗೆ ಬಂದಿದ್ದೆ. ಬಂದಾಗ ಒಂದು ಮಾತು ಏನು ಹೇಳಿದ್ದೆ ಅಂತಂದ್ರೆ, ಅಧಿಕಾರದಲ್ಲಿ ಕಮಲ, ನಾನು ಹೇಳಿದ್ದೆ ನಿಮ್ಗೆ, ಏನ್ ಹೇಳಿದ್ರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ. ಇವತ್ತೇನಾಯ್ತು? ಮುಖ್ಯಮಂತ್ರಿಗಳನ್ನ, ನಮ್ಮನ್ನ, ಮುನಿಯಪ್ಪನವ್ರನ್ನ, ಜಮೀರ್ ಅವ್ರನ್ನ, ಶ್ರೀನಿವಾಸ್ನ, ರವಿನ, ಎಲ್ಲರೂ ಕೂಡ, ಬಚ್ಚೇಗೌಡ್ರನ್ನೆಲ್ಲ ನೀವು ಅದಕ್ಕೆ ಬೋಸರಾಜ್ನೆಲ್ಲ ಅಧಿಕಾರಕ್ಕೆ ತೆಗೆದುಕೊಂಡು ಬಂದ್ರಿ. ಏನಾಯ್ತು? 5 ಬೆರಳು ಸೇರಿ ಕೈ ಮುಷ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು. ಇದನ್ನ ನೋಡಿ ಕಮಲ ಉದುರು ಹೋಯಿತು. ತೆನೆ ಎತ್ತ ಮಹಿಳೆ ತೆನೆನ ನಿಮ್ಮ ಶ್ರೀನಿವಾಸು, ಕುಮಾರಸ್ವಾಮಿ ಬಿಸಾಡಿ ಕಮಲದ ಕಡೆ ಓಡೋದ್ರು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು, ಕರ್ನಾಟಕ ಸಮೃದ್ಧಿ ಆಯ್ತು, ಕರ್ನಾಟಕ ಪ್ರಬುದ್ಧ ಆಯ್ತು, ನೆಲಮಗಲಕ್ಕೆ ಶಕ್ತಿ ಬಂತು. ಇದೇ ತಾನೇ ಇದು ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ. ಬಂಧುಗಳೇ, ನಾನು ಈಗ ತಾನೇ ಮೊಯ್ಲಿಯವ್ರ ಜೊತೆ ಮಾತಾಡ್ತಿದ್ದೆ. ಮೊಯ್ಲಿಯವರ ಕ್ಷೇತ್ರದಲ್ಲಿ ಒಬ್ಬ ಸುನೀಲ್ ಕುಮಾರ್ ಅಂತ ಇದ್ದಾರೆ ಶಾಸಕ. ಅವರ ಪಕ್ಕದ ಕ್ಷೇತ್ರದಲ್ಲಿ, ತೀರ್ಥಹಳ್ಳಿ ಕ್ಷೇತ್ರದಲ್ಲಿ
ಒಬ್ಬ ಅರ್ಗದ ಜ್ಞಾನೇಂದ್ರ ಅಂತ ಒಬ್ಬ MLA ಸಾಹೇಬ್ರಿದ್ದಾರೆ, ಬಹಳ ದೊಡ್ಡವರು, ಹೋಮ್ ಮಿನಿಸ್ಟರ್ ಆಗಿದ್ದವರು. ಅವರು ಕಾಂಗ್ರೆಸ್ ಗ್ಯಾರಂಟಿ 420 ಗ್ಯಾರಂಟಿ ಅಂತ ಹೇಳ್ತಾ ಇದ್ರು, ಭಾಷಣ ಮಾಡವ್ರೆ. ನನಗೆ ಶಿವಮೊಗ್ಗದಲ್ಲಿ ತೋರಿಸಿದ್ರು. ನಾನು ಹೇಳ್ತಾ ಇದ್ದೀನಿ ಬಿಜೆಪಿ, ಅಶೋಕಣ್ಣ, ಜನತಾ ದಳದವ್ರಿಗೆ, ನಮ್ದು 420 ಡೂಪ್ಲಿಕೇಟ್ ಗ್ಯಾರಂಟಿ ಆದ್ರೆ ನಿಮ್ ಜನಕ್ಕೆ ಹೇಳಕ್ ಹೋಗ್ಬೇಡಿ, ನಿಮ್ ಕಾರ್ಯಕರ್ತರಿಗೆ ಹೇಳಿ, ಈ ಗ್ಯಾರಂಟಿ ನನಗೆ ಬೇಡ, 2000 ನಾನು ಉಚಿತವಾಗಿ ಓಡಾಡೋದಿಲ್ಲ, ನಾ ಕರೆಂಟ್ ಬಿಲ್ ಕಟ್ತೀನಿ ಅಂತೇಳಿ ಎಲ್ಲ ಬರ್ಕೊಟ್ಬಿಡ್ಲಿ, ನೋಡೋಣ ಯಾರು ಒಬ್ರು ಬರ್ಕೊಡ್ತಾರೇನ್ರಿ? ಪಕ್ಷ ಭೇದ ಮರ್ತು, ಜಾತಿ ಧರ್ಮ ಬರ್ತು ಇವತ್ತು ನಾವೆಲ್ಲ ಇವರಿಗೆ, ಬಡವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ನಮ್ಮ ವೀರಪ್ಪ ಮೊಯ್ಲಿಯವರು ತೋರಿಸ್ತಾ ಇದ್ದಾರೆ. ಮೊನ್ನೆ ಹಿಂಗೆ ಗ್ಯಾರಂಟಿ ಸಮಾವೇಶ ಅವ್ರ ಕ್ಷೇತ್ರದಲ್ಲೂ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಗ್ಯಾರಂಟಿಗಳಿಂದ ಜನರ ಬದುಕು ಸದೃಢ ಆಗ್ತದೆ. ಶಾಸಕ ಸುನೀಲ್ ಅಂತ ಮಾಜಿ ಮಂತ್ರಿ ಇದ್ರು, ಪವರ್ ಮಿನಿಸ್ಟರ್ ಇದ್ರು. ಅಂದ್ರೆ ಯಾರು ಕೂಡ ಇದನ್ನ ಅಲಗಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಭಾವನೆ ಮೇಲೆ, ಬರೀ ಭಾವನೆ, ದೇವರು, ದೇವಸ್ಥಾನ ಅಂತ ನಾವು ರಾಜಕಾರಣ ಮಾಡ್ತಾ ಇಲ್ಲ. ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ, ಬದುಕಿನ ಮೇಲೆ. ಮೊನ್ನೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಅಸೆಂಬ್ಲಿಯಲ್ಲಿ ಒಂದು ಕಾನೂನು ತೆಗೆದುಕೊಂಡು ಬಂದ್ರು. ಏನಪ್ಪಾ ಅಂತಂದ್ರೆ, ಈ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ದುಡ್ಡು ಬರ್ತದೆ, ಒಂದು 10% ತೆಗೆದ್ಬಿಟ್ಟು ಹಳ್ಳಿಲಿ ಸಣ್ಣ ಸಣ್ಣ ದೇವಸ್ಥಾನಗಳಿಗೆಲ್ಲ ಕೂಡ ಒಂದು ಅನುಕೂಲಕ್ಕೆ ಮಾಡ್ಕೊಡೋಣ, ಈ ಪುರೋಹಿತರುಗಳಿಗೆ, ಪೂಜಾರಿಗಳಿಗೆಲ್ಲ ಸ್ವಲ್ಪ ದುಡ್ಡು ಕೊಡೋಣ ಅಂತೇಳಿ ಬಿಜೆಪಿಯವರು, ಜನತಾದಳ ಸೇರಿ ಈ ಇಬ್ಬರು ವಿರೋಧ ಮಾಡದ. ಇನ್ಯಾವ ಹಿಂದೂಗಳು ಇವರು, ಇನ್ಯಾವ ಧರ್ಮನ ಇವರು ಕಾಪಾಡ್ತಾರೆ? ಧರ್ಮದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ನಾವ್ ಹೇಳ್ತಾ ಇದೀವಿ, ರಾಜಕಾರಣದಲ್ಲಿ ಧರ್ಮ ಇರಬೇಕೆ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರದು ಅನ್ನೋ ಮಾತನ್ನ ನಾವು ಹೇಳ್ತಾ ಇದ್ದೇವೆ. ಇವತ್ತು ನಮ್ಮ ಹಳ್ಳಿಲಿ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ ಅಭಿವೃದ್ಧಿ ಆಗ್ಬಾರ್ದಾ? ಬಸವಣ್ಣನ ದೇವಸ್ಥಾನ ಅಭಿವೃದ್ಧಿ ಆಗ್ಬಾರ್ದಾ? ಕೆಂಗೇರಮ್ಮ ದೇವಸ್ಥಾನ ಅಭಿವೃದ್ಧಿ ಆಗ್ಬಾರ್ದಾ? ಸಣ್ಣ ಸಣ್ಣ ದೇವಸ್ಥಾನಗಳು, ಹಳ್ಳಿರಂತ ಪುರೋಹಿತರು, ಇವರೆಲ್ಲರೂ ಕೂಡ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದಕ್ಕೆ ವಿರೋಧ ಮಾಡ್ತಾರೆ. ನೀವು ಕೊಟ್ಟಂತ ತೀರ್ಪು, ನೀವು ಕೊಟ್ಟಂತ ಶಕ್ತಿ ಯಾರು ಕೂಡ, ಯಾವ ಬಿಲ್ಲು ಕೂಡ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 2 ತಿಂಗಳಷ್ಟೇ, ಜೂನ್ ವರೆಗೆ ಅಪ್ಪರ್ ಹೌಸ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ, ಇನ್ನ ಮೆಜಾರಿಟಿ ಬರ್ತದೆ. ಕಾಂಗ್ರೆಸ್ ಏನೆಲ್ಲ ತೀರ್ಮಾನ ಮಾಡ್ತದೆ ನಿಮ್ಮ ಅನುಕೂಲಕ್ಕೋಸ್ಕರ, ಎಲ್ಲ ಬಿಲ್ಗಳು ಪಾಸ್ ಆಗ್ತದೆ, ಅದನ್ನ ಅನುಷ್ಠಾನಕ್ಕೆ ತಂದೇ ತಿರ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೆಲಮಂಗಲ ಕ್ಷೇತ್ರ ಬೆಂಗಳೂರಿನ ಹೆಬ್ಬಾಗಿಲು. ಈಗಾಗಲೇ ಶ್ರೀನಿವಾಸು ನನ್ನ ಬೆನ್ನೆತ್ತು ಬಿಟ್ಟಿದ್ದಾನೆ, ಮುನಿಯಪ್ಪನವರು ಬೆನ್ನೆತ್ತು ಬಿಟ್ಟಿದ್ದಾನೆ. ಮೆಟ್ರೋ ಬೇಕು ಇಲ್ಲಿ ಗಂಟ ಅಂತ, ಮೆಟ್ರೋ ತರಲೇಬೇಕು ಅಂತ ಬೆನ್ನೆತ್ತು ಬಿಟ್ಟಿದ್ದಾರೆ. ಕಾವೇರಿ ನೀರು ಬೇಕು ಅಂತೇಳಿ ಈಗಾಗಲೇ DPR ಮಾಡಲಿಕ್ಕೆ ನಾನು ಸಿದ್ಧತೆ ಮಾಡ್ಕೊಳ್ತಾ ಇದ್ದೇನೆ. ಆದ್ರಿಂದ ನಿಮ್ಗೆ ನಾನು ಕೇಳೋದಿಷ್ಟೇ, ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಮಾರ್ಕೊಳಕ್ ಹೋಗ್ಬೇಡಿ. ಈಗ ಶಿವರಾಮ್ ಕಾರಂತ್ ಲೇಔಟ್ ಆಯ್ತು, ಮುಂದಕ್ಕೆ ಈಗ ಪೆರಿಫೆರಲ್ ರಿಂಗ್ ರೋಡ್ ಬೇರೆ ನಿಮ್ಮ ಬರ್ತದೆ, ಮಾರ್ಕೊಳಕ್ ಹೋಗ್ಬೇಡಿ. ಸರ್ಕಾರ 40% ನಿಮ್ಗೆ ಕೊಟ್ಟರು ಕೂಡ ಕೋಟ್ಯಾಂತರ ರೂಪಾಯಿ ಹಣ ನಿಮ್ಗೆ ಸಿಗ್ತದೆ. ಈ ಚಿಲ್ಲರೆ ಪಲ್ರೆಗೋಸ್ಕರ ಮಾರ್ಕೊಳಕ್ ಹೋಗ್ಬೇಡಿ. ನಾವು ಈ ಬೆಂಗಳೂರಿಗೋಸ್ಕರ, ಇದು ಹೆಬ್ಬಾಗಲು, ನಿಮ್ಗೆ ನೀರು, ನಿಮ್ಗೆ ವಿದ್ಯುತ್ ಶಕ್ತಿ, ನಿಮ್ಗೆ ಉದ್ಯೋಗ, ಎಲ್ಲದಕ್ಕೂ ಕೂಡ ನಾವು ಕಾರ್ಯಕ್ರಮಗಳನ್ನು ರೂಪಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮ ಜಿಲ್ಲಾ ಸಚಿವರಾದ ಮುನಿಯಪ್ಪನವರಿದ್ದಾರೆ, ವೀರಪ್ಪ ಮೊಯ್ಲಿ ಅವರು ಕೂಡ ಅವರ ಅವಧಿಯಲ್ಲಿ ಬೇಕಾದಷ್ಟು ಕಾರ್ಯಕ್ರಮ, ನಿಮ್ಮ ಗ್ರಾಮಗಳಿಗೆ ಬೇಕಾದಷ್ಟು ಅಭಿವೃದ್ಧಿಗೋಸ್ಕರ ಅವತ್ತು ಕೂಡ ಅವರ ಅವಧಿಯಲ್ಲೇ ಈ ದೊಡ್ಡ ಏನು ರೈಲು ಇದು ಬತ್ತಲ್ಲ ಸೇತುವೆ, ಮನಮೋಹನ್ ಸಿಂಗ್ ರವರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಈ ಸೇತುವೆ ಪ್ರಾರಂಭ ಮಾಡಿಸಿದ್ರು. ದೇವನಹಳ್ಳಿ ಸೇತುವೆ ಕೂಡ ಆಗ ಪ್ರಾರಂಭ ಆಯ್ತು. ಕೋಲಾರದ ಏನು ಡಬಲ್ ರೋಡ್ ಕೂಡ ಆಗ ಪ್ರಾರಂಭ ಆಯ್ತು. ನಮ್ಮ ಹೊಸೂರು ರಸ್ತೆ ಕೂಡ ಮೇಲ್ ಸೇತುವೆ ಪ್ರಾರಂಭ ಆಯ್ತು. ಇಂಥದ್ದು ಯಾವ್ದಾದ್ರು ಒಂದು ಬಿಜೆಪಿ ಆಡಳಿತದಲ್ಲಿ ನಡೀತಾ? ಓಲೆ ಮೊನ್ನೆ NDA ಆಡಳಿತ 10 ವರ್ಷ ಇದ್ರಲ್ಲ, ಆಗೇನಾರು ನಡೀತಾ? ಇಂಥದ್ದು ಏನಾರು ಅಭಿವೃದ್ಧಿ ಆಗಿತ್ತು ಅಂದ್ರೆ, ಜನರ ಬದುಕಿನಲ್ಲಿ ಬದಲಾವಣೆ ಆಯ್ತು ಅಂದ್ರೆ, ಸಂಪರ್ಕ, ವಿದ್ಯುತ್ ಶಕ್ತಿ, ಉದ್ಯೋಗ, ಹಣ, ವಹಿವಟ್ಟು, ನಿಮ್ಗೆ ಆರ್ಥಿಕವಾದಂತ ಶಕ್ತಿ, ಇಂಥ ಗ್ಯಾರಂಟಿಗಳು ಯಾವ್ದಾದ್ರು ಕೊಟ್ಟಿತ್ತು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಸಾಧ್ಯ. ಇವತ್ತು ತಾವೆಲ್ಲ ಸೇರಿ ಚೆನ್ನಾಗಿ ಮಾಡಿದ್ದೀರಿ. ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡಗಳು ಎಲ್ಲ ಸೇರಿ ಒಳ್ಳೆ ಕೆಲಸ ಮಾಡಿದ್ದೀರಿ. ಅಧಿಕಾರಿಗಳು, ನಮ್ಮ ಶಿವಶಂಕರ್, ಅನುರಾಧ, ಇವರು ಕೂಡ ಉತ್ತಮ ಕೆಲಸವನ್ನ ಮಾಡಿದ್ದಾರೆ.
ಇಲ್ಲಿ ಶಾಂತಿಯಿಂದ ಈ ಒಂದು ನೆಲಮಂಗಲ ಕ್ಷೇತ್ರ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ. ನಿಮ್ಮ ವಿಧಾನ ಪರಿಷತ್ತು ಸದಸ್ಯರಂತ ರವಿಯವರು ಕೂಡ ಹಗಲು ರಾತ್ರಿ ನಿಮ್ಮ ಕಷ್ಟ ಸುಖಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ಕೂಡ ಅರಿವಲ್ಲೇ ತಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳಿ ತಮ್ಮ ಬದುಕಿನಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಇವೆರಡಕ್ಕೂ ಕೂಡ ಸಹಾಯ ಮಾಡ್ತದೆ. ಮುಂದಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತದೆ, ಸಾಲ ತೀರಿಸಬೇಕಲ್ಲ, ಈ ಕೈ ಗಟ್ಟಿ ಮಾಡ್ಬೇಕಲ್ಲ, ಆ ಕೆಲಸಕ್ಕೆ ತಾವೆಲ್ಲ ಸಜ್ಜಿ ಆಗ್ಬೇಕು. 20 ಸೀಟನ್ನ ನೀವು ಕೊಡಿಸ್ಬೇಕು. ಸಿದ್ದರಾಮಯ್ಯನವರ ಕೈ ನನ್ನ ಕೈಯನ್ನ ಬಲಪಡಿಸಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ, ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ. ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾರ್ಗದರ್ಶನ ನಮಗೆ ಕೊಡ್ತಾ ಇದ್ದಾರೆ. ಅವರು ಕೂಡ ಶಕ್ತಿ ತುಂಬುವಂತ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.